ಆತ್ಮೀಯರೇ, ಸಿರಿಗನ್ನಡ ವೇದಿಕೆ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ನಿತ್ಯ ಗೋಷ್ಠಿ ಮಾಲಿಕೆಯಲ್ಲಿ ಇಂದು 1521ನೆಯ ಕಾರ್ಯಕ್ರಮ. ಇಂದು ಸಾಧಕರ ಸಂದರ್ಶನ ಕಾರ್ಯಕ್ರಮ ಆಗಿದ್ದು, ಇಂದು ನಮ್ಮೊಂದಿಗಿದ್ದಾರೆ ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಭಜನಾ ಕಲಾವಿದೆ, ಕವಿಯತ್ರಿ, ಗಾಯಕಿ, ಬಾಚಣಿಗೆ ವಾದಕಿ, ಬಹುಮುಖ ಪ್ರತಿಭೆಯ ಶ್ರೀಮತಿ ಶ್ವೇತಾ ಮೋಹನ್ ಮೇಡಮ್ ಅವರು. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕರುನಾಡಿನ ಎಲೆಮರೆಯ ಸಾಧಕರನ್ನು ಪರಿಚಯಿಸುವ ಮೂಲಕ ಅವರ ಸಾಧನೆಗಳು ಎಲ್ರಿಗೂ ಕೂಡ ಪರಿಚಯವಾಗಲಿ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಇಂದು ಇವರ ವ್ಯಕ್ತಿ ಪರಿಚಯವನ್ನ ಮಾಡಿಕೊಳ್ಳೋಣ. ಮೊದಲಾಗಿ ನಿಮ್ಮ ಮೂಲ ಊರು ಯಾವ್ದು? ಸರ್, ನಮ್ಮೂರು ಮಲ್ಲಿಪಟ್ನ. ಇದು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಅಲ್ಲಿ ಇರುವಂತ ಮಲ್ಲಿಪಟ್ನ ಹೋಬಳಿ ನನ್ನ ಊರು. ಹಾಸನ ಜಿಲ್ಲೆ ಹಲವಾರು ಸಾಧಕರನ್ನ ಬೆಳಕಿಗೆ ತಂದಿದೆ. ಆ ನಿಟ್ಟಿನಲ್ಲಿ ತಾವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೀರಿ. ತಾವು ವಿದ್ಯಾರ್ಥಿನಿಯಾಗಿದ್ದಾಗ ಯಾವೆಲ್ಲ ಹವ್ಯಾಸಗಳನ್ನ ರೂಢಿಸ್ಕೊಂಡಿದ್ದೀರಿ? ನಾನು ವಿದ್ಯಾರ್ಥಿನಿ ಆಗಿದ್ದಾಗ ಸರ್, ಏಕಪಾತ್ರ ಅಭಿನಯಗಳನ್ನ ನನ್ನ ಶಾಲಾ ಕಾಲೇಜುಗಳ ಮಟ್ಟಗಳಲ್ಲಿ ಮಾಡ್ತಾ ಇದ್ದೆ. ಹಾಗೆ ಪ್ರಬಂಧಗಳ ರಚನೆ ಆಗಿರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳು, ಹಾಗೆ ಕ್ರೀಡೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೆ. ಅದಲ್ದಲೇನೆ ನಾವು ನಮ್ಮ ತಂದೆ ಸುಬ್ರಹ್ಮಣ್ಯ ಅವರು, ನಮ್ಮ ತಾಯಿ ಲಕ್ಷ್ಮಿ ಅವರು. ನಮ್ಮ ತಂದೆಯಿಂದ ನನಗೆ ಬಾಚಣಿಕೆ ವಾದನ ಅನ್ನುವಂತಹ ಒಂದು ಕಲೆನ ಅವರಿಂದ ನಾನು ಕಲ್ತ್ಕೊಂಡೆ. ನಾನು ಚಿಕ್ಕಂದಿನಿಂದಲೂ ಬಾಚಣಿಕೆ ವಾದನನ ನುಡಿಸ್ತಾ ಬಂದಿದ್ದೀನಿ. ಹಾಗೇನೆ ಕಲೆಯಲ್ಲಿ ಅಂದ್ರೆ ನಮ್ಮ ತಂದೆಯಿಂದ ನಾನು ನಾಟಕ ಕಲೆನ ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ಇಂದು ಕೂಡ ನಾಟಕ ಕಲೆ ಮತ್ತೆ ಸಾಹಿತ್ಯ, ಹೀಗೆ ಹಲವಾರು ವಿಷಯಗಳಲ್ಲಿ ಚಿಕ್ಕಂದಿನಿಂದಲೂ ಕೂಡ ತೊಡಗಿಸ್ಕೊಂಡು ಬಂದಿದ್ದೀನಿ ಸರ್. ಉತ್ತಮ. ಸಣ್ಣ ವಯಸ್ಸಿನಿಂದಲೇ ತಾವು ಇದನ್ನೆಲ್ಲ ರೂಢಿಸ್ಕೊಂಡು ಬಂದಿದ್ದೀರಿ. ಒಂದು ಸಂಗೀತ ಮನೆತನದಿಂದ, ಹಾಗೆ ತಾವೆಲ್ಲರೂ ಕೂಡ ಸಮನಸ್ಕ ಸದಭಿರುಚಿಯ ಮನೆತನದಿಂದ ತಾವು ಹೊರಹೊಮ್ಮಿದ್ದೀರಿ. ಹಾಗೆ ಸಣ್ಣ ವಯಸ್ಸಿನಿಂದಲೇ ತಾವು ಹಲವಾರು ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಂದಿಗೂ ಕೂಡ ಅದನ್ನ ಮುಂದುವರಿಸ್ತಾ ಬಂದಿದ್ದೀರಿ. ಯಾಕಂದ್ರೆ ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಅನ್ನೋ ಹಾಗೆ ತಾವು ಬೆಳೆದು ಬಂದಂತಹ ಪರಿಸರ, ತಮ್ಮ ಪೋಷಕರ ಮಾರ್ಗದರ್ಶನದಲ್ಲಿ ಇವೆಲ್ಲವನ್ನು ಕೂಡ ಕಲಿಯೋದಕ್ಕೆ ಸಹಾಯಕಾರಿ ಆಯ್ತು ಅಂತ ಹೇಳಿ ಬಹಳ ಸಂತೋಷ ಆಯ್ತು. ಹಾಗೆ ತಾವು ಕೇವಲ ಒಂದು ಪ್ರಾಕಾರಕ್ಕೆ ಸೀಮಿತವಾಗದೆ ಸಾಹಿತ್ಯ ಆಗಿರ್ಬೋದು, ಅಥವಾ ಕವನ ರಚನೆ, ಜ್ಞಾನೋಕಥೆಗಳ ರಚನೆ ಮಾಡೋದಾಗಿರ್ಬೋದು, ಭಜನೆ, ಕೋಲಾಟ, ನೃತ್ಯ, ಪೌರಾಣಿಕ ಪಾತ್ರಗಳಲ್ಲಿ ಅಭಿನಯ ಮಾಡೋದಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ತಮಗೆ ಸಮಯ ಹೊಂದಾಣಿಕೆ ಹೇಗ್ ಮಾಡ್ಕೊಳ್ತಾ? ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದೀರಿ, ಪ್ರವೃತ್ತಿಯಲ್ಲಿ ಇವೆಲ್ಲವಕ್ಕೂ ಕೂಡ ಸಮಯವನ್ನ ನೀಡ್ತೀರಿ. ಸಮಯ ಹೊಂದಾಣಿಕೆ ಹೇಗ್ ಮಾಡ್ಕೊಳ್ತೀರಿ? ಹಾ ಸರ್, ನಾನು ವೃತ್ತಿಯಲ್ಲಿ ಶ್ರೀರಾಮಕೃಷ್ಣ ವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿ ಕಳೆದ 8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಮೊದಲೇ ನನ್ನ ದಿನಚರಿಯನ್ನ ಹಿಂದಿನ ದಿನ ಅಥವಾ 1-2 ದಿನಗಳ ಮುಂಚೆನೆ ಅದನ್ನ ನಾನು ಯೋಜನೆನ ಮಾಡ್ಕೊಂಡಿರ್ತೀನಿ. ಯಾವ್ಯಾವ ಕೆಲಸಗಳಿಗೆ ಎಷ್ಟೆಷ್ಟು ಸಮಯನ ನಾನು ತೊಡಗಿಸ್ಕೊಳ್ಬೇಕು, ಮತ್ತೆ ಯಾವ್ಯಾವ ಕಾರ್ಯಕ್ರಮಗಳಿದೆ ಅಂತ ನಾನು ಆಲೋಚನೆ ಮಾಡ್ತಾ ಇರ್ತೀನಿ. ನಾವು ಗೃಹಿಣಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಮಾವನವರಾಗಿದ್ದಾರೆ, ಹಾಗೆ ನಮ್ಮ ಯಜಮಾನ್ರು ಮೋಹನ್ ಅಂತ, ಹಾಗೆ ನನ್ನ ಮಗಳು ಪ್ರಹರಿ ಅಂತ. ಮನೆಯಲ್ಲಿ ಮೊದಲನೇದಾಗಿ ಹೆಣ್ಮಕ್ಳಿಗೆ ಸಹಕಾರ ಇರಬೇಕು. ನಾವೇನೇ ಕೆಲಸ ಮಾಡ್ತೀವಿ ಅಂದ್ರೂ ಅದಕ್ಕೆ ಅವರು ಪ್ರೋತ್ಸಾಹನ ಕೊಡ್ಬೇಕು. ಹಾಗಾಗಿ ನಮ್ಮನೆಯಲ್ಲಿ ನಮ್ಮ ಎಲ್ಲ ಕುಟುಂಬದವರು ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ, ನಾನು ಏನೇ ಕೆಲಸ ಮಾಡ್ತಿದ್ರು. ಹಾಗೆ ನನ್ನ ದೈನಂದಿನ ಕಾರ್ಯಗಳಲ್ಲಿ ಅವರು ಕೂಡ ನನಗೆ ಸಹಾಯನ ಮಾಡ್ತಾರೆ. ಹಾಗಾಗಿ ನಾನು ಈ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಹಾಗೇನೆ ಬೆಳಗ್ಗೆ ನಾವು ಈಗ ಅಡ್ಗೆ ಮಾಡ್ತಾ ಇರ್ತೀವಿ, ಗೃಹಿಣಿಯಾಗಿ ಹೇಳೋದಾದ್ರೆ ಅಡ್ಗೆ ಮಾಡ್ತಾ ಇರ್ತೀನಿ. ಅಡ್ಗೆ ಮಾಡುವಾಗಲೂ ಕೂಡ ನಾನು ಯಾವ್ಯಾವ ಕೆಲಸಗಳನ್ನ ಮಾಡಬಹುದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತೀನಿ. ನಾನು ಈಗ ಸದ್ಯ MA ಪರೀಕ್ಷೆನೂ ಕೂಡ ತಗೊಂಡಿದ್ದೆ. ಹಾಗಾಗಿ ಈಗ ಪರೀಕ್ಷೆ ತಗೊಂಡಿದ್ದೆ, ಅದ್ರ ತಯಾರಿನ ನಾವು ಕೆಲವೊಂದು ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನ ಹಾಕೊಂಡು ನಾನು ಕಿವಿಯಲ್ಲಿ ಕೇಳ್ಕೊಂತಾ ಇರ್ತೀನಿ. ಹಾಗೆ ಹಾಡುಗಳೇನಾದ್ರು ಇದ್ರೆ ಅದನ್ನ ಕೆಲಸ ಮಾಡ್ತಾ, ಅಡ್ಗೆ ಮಾಡ್ತಾ ಮಾಡ್ತಾ ಅದನ್ನು ಕೂಡ ನಾನು ಅಭ್ಯಾಸ ಮಾಡ್ಕೊಳ್ತಾ ಇರ್ತೀನಿ. ಜೊತೆಗೆ ಇಲ್ಲಿ ಮನೆ ಕೆಲಸಗಳು ಆಗ್ತಿರುತ್ತೆ, ಅದ್ರದ ಪೂರ್ವ ತಯಾರಿಗಳು ಆಗ್ತಾ ಇರುತ್ತೆ. ಮತ್ತೆ ಸಂಜೆ ಬಂದ್ಮೇಲೆ ನನ್ನ ಈ ಒಂದು ಯಾವ್ದಾದ್ರು ಸಾಮಾಜಿಕ ಕಾರ್ಯಗಳಾಗಿರ್ಬೋದು ಅಥವಾ ನನ್ನ ಸಾಂಸ್ಕೃತಿಕ ಕಾರ್ಯಗಳಿಗೆ 1 ಗಂಟೆಗಳ ಕಾಲ ತೊಡಗಿಸ್ಕೊಳ್ತೀನಿ. ತದನಂತರ
ನನ್ನ ಮಗುವಿನ ವಿದ್ಯಾಭ್ಯಾಸದ ಕಡೆ ಒಂದು 2 ಗಂಟೆ ಕಾಲ ಗಮನವನ್ನ ಕೊಡ್ತೇನೆ. ಇದೇ ರೀತಿ ಪ್ರತಿದಿನ ಯಾವ್ಯಾವ ದಿನ ಯಾವ್ಯಾವ ಕಾರ್ಯಕ್ರಮ ಮಾಡ್ಬೇಕು ಅಂತ ಪೂರ್ವಯೋಜಿತವಾಗಿ ನಾನು ಅದ್ರ ಬಗ್ಗೆ ರೆಡಿ ಆಗಿರ್ತೀನಿ. ಹಾಗಾಗಿ ಪ್ರತಿಯೊಂದು ಕೆಲಸಗಳನ್ನ ಆಯಾಯ ಸಮಯಕ್ಕೆ ತಕ್ಕ ಹಾಗೆ ಮಾಡೋದ್ರಿಂದ ಎಲ್ಲೂ ಕೂಡ ಸಮಯವನ್ನ ವ್ಯರ್ಥ ಮಾಡುವಂತಹ ಕೆಲಸ ಮಾಡಲ್ಲ. ಹಾಗಾಗಿ ಇವೆಲ್ಲದರಲ್ಲೂ ಕೂಡ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಬಹಳ ಸಮಯ ಪರಿಪಾಲನೆ ಹಾಗೆ ಸಮಯವನ್ನ ವ್ಯರ್ಥ ಮಾಡಬಾರದು ಅಂತ ಹೇಳಿದಿರಿ. ಹಾಗೆ ತಮ್ಮ ಈ ವೃತ್ತಿ ಜೀವನದ ಜೊತೆಗೆ ಈ ಪ್ರವೃತ್ತಿಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ಮನೆಯವರ ಸಹಕಾರ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನೆಯವರ ಸಹಕಾರ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹಾಗಾಗಿ ನಿಮ್ಮ ಎಲ್ಲರೂ ಕೂಡ ಒಂದು ಕಲಾವಿದರ ಕುಟುಂಬ ಅಂತ ಹೇಳೋದಕ್ಕೆ ಬಯಸ್ತೇನೆ. ಎಲ್ಲರಲ್ಲೂ ಕೂಡ ಒಂದೇ ಅಭಿರುಚಿ ಇದೆ. ಹಾಗಾಗಿ ತಮ್ಮ ಮಗಳು ಕೂಡ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರೋದು ಅದು ಕೂಡ ಮತ್ತಷ್ಟು ವಿಶೇಷತೆ. ಹಾಗೆ ಇವೆಲ್ಲದರ ಜೊತೆಗೆ ತಾವು ತಾರಸಿ ತೋಟ ಒಂದು ಅಭಿಯಾನವನ್ನ ಪ್ರಾರಂಭಿಸಿದ್ದೀರಿ. ಇದರ ಬಗ್ಗೆ ತಮಗೆ ಹೇಗೆ ಒಲವು ಮೂಡ್ತದೆ? ಹಾ ಸರ್, ನನಗೆ ಹಸಿರು ಅಂದ್ರೆ ಅದ್ರ ಬಗ್ಗೆ ಒಲವು ಜಾಸ್ತಿ. ಹಾಗಾಗಿ ನಾನು ಮೂಲತಃ ಗ್ರಾಮೀಣ ಪ್ರದೇಶದಲ್ಲಿ ಬಂದೋಳಾಗಿರೋದ್ರಿಂದ ಈ ಹಸಿರು ತೋಟ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇತ್ತು. ಇಲ್ಲಿ ಜಾಗ ಇಲ್ದಲೇ ಇರೋದ್ರಿಂದ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯ ಮೇಲ್ಛಾವಣಿನಲ್ಲೇ ನಾವು ಪಾಟ್ಗಳಲ್ಲಿ ಏನ್ ಮಾಡಿದೀವಿ, ಗಿಡಗಳನ್ನ ಹಾಕ್ತಿವಿ. ಆ ಗಿಡಗಳಲ್ಲಿ ಕೆಲವೊಂದು ಹೂವಿನ ಗಿಡಗಳನ್ನ ಹಾಕಿದ್ದೇನೆ, ಹಾಗೆ ತರಕಾರಿ ಗಿಡಗಳನ್ನ ಹಾಕಿದ್ದೇನೆ. ಅಲ್ಲಿ ನಮ್ ಮನೆಗೆ ಎಷ್ಟು ಸಾಧ್ಯನೋ ಒಂದ್ ಸ್ವಲ್ಪ ತರಕಾರಿ ಬರುತ್ತೆ, ದೇವರ ಪೂಜೆಗೋಸ್ಕರ ಹೂ ಬರುತ್ತೆ. ಹಾಗಾಗಿ ಅದ್ರ ಕಡೆ ಈಗ ಭಾನುವಾರಗಳ ಹೆಚ್ಚಿನ ಸಮಯ ನಮ್ಗೆ ದೊರಕೋದ್ರಿಂದ ನಾವು ನಮ್ಮ ಎಲ್ಲ ಕುಟುಂಬದವರು ಅಲ್ಲಿ ಕೆಲಸವನ್ನ ಮಾಡ್ತೀವಿ. ತಾರಸಿ ತೋಟದಲ್ಲಿ ಪಾಟಗಳನ್ನ ಎಲ್ಲ ಮಾಡೋದು, ಅದು ರೀಪೋಟಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡುವಂತದ್ದು ಮಾಡಿ ನಾವು ಅಲ್ಲಿ ನಮಗ್ ಬೇಕಾದ ಹೂವು ತರಕಾರಿಗಳನ್ನ ಮಾಡ್ತೀವಿ. ನಮ್ಗೇನಾದ್ರೂ ಸ್ವಲ್ಪ ಏನಾದ್ರೂ ಸಮಯವನ್ನ ತೊಡಗಿಸ್ಕೋಬೇಕು ಅಂದ್ರೆ ಒಮ್ಮೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮ್ಮ ಮನಸ್ಸಿಗೆ ಆನಂದ ಸಿಗುತ್ತೆ. ಮತ್ತೆ ನಮ್ಗೆ ಏನಾರ ಹೊಸ ಕಾರ್ಯಗಳನ್ನ ಮಾಡುವಂತ ಚೈತನ್ಯ ಸಿಗುತ್ತೆ. ಹಾಗೆ ಬೆಳೆದಿರುವಂತಹ ಒಂದ್ ತರಕಾರಿಗಳ ಮೇಲೆ ಈಗ ಕೊಂಡು ತಂದು ತಿನ್ನೋ ತರಕಾರಿಗಳಿಗಿಂತ ನಾವೇ ಕೈಯಾರ ಬೆಳೆದಿದ್ದಕ್ಕೆ ಹೆಚ್ಚು ಒಲವು ಪ್ರೀತಿ ಜಾಸ್ತಿ. ಅದು ಸ್ವಲ್ಪನೇ ಬರಬಹುದು, ಪ್ರೀತಿ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಒಂದು ಖುಷಿ ಕೂಡ ನಮ್ಮಲ್ಲಿ ಇದೆ. ಅಷ್ಟೇ ಅಲ್ದಲೇನೆ ನಾನು ಈಗ ಕಳೆದ 2 ವರ್ಷಗಳಿಂದ ಒಂದು ನಿರ್ಧಾರ, ಒಂದು ಧ್ಯೇಯವನ್ನ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಾನು ಹೋದ್ರೆ ಅಲ್ಲಿ ಅವ್ರಗಳಿಗೆ ಉಡುಗೊರೆಯಾಗಿ ಅವರಲ್ಲಿ ಹೆಚ್ಚು ಜಾಗ ಅವ್ರ ಮನೆಯಲ್ಲಿ ಇದ್ರೆ ಬೆಳಿಲಿಕ್ಕೆ ದೊಡ್ಡ ಹಣ್ಣಿನ ಗಿಡಗಳು, ಆ ತರ ಗಿಡಗಳನ್ನ ನಾನು ಅವರಿಗೆ ಉಡುಗೊರೆಯಾಗಿ ಕೊಡ್ತೀನಿ. ಇಲ್ದಿದ್ರೆ ಚಿಕ್ಕ ಹೂವಿನ ಗಿಡಗಳು, ಆ ರೀತಿ ಗಿಡಗಳನ್ನೇ ಕೊಡುವಂತಹ ಪರಿಪಾಠವನ್ನ ನಾನು ಇವಾಗ ಬೆಳೆಸ್ಕೊಳ್ತಾ ಇದ್ದೀನಿ. ಹಾಗೆ ಶಾಲೆಗಳಿಗೆ, ನಮ್ಮ ಶಾಲೆನಲ್ಲಿ ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮಕ್ಕಳಿಗಳಿಗೆ ನಾನು ಅದನ್ನೇ ಹೇಳ್ತೀನಿ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಪ್ರಕೃತಿ ನಮ್ಮಿಂದ ಮರೆ ಆಗ್ತಾ ಇದೆ. ಹಾಗಾಗಿ ಪ್ರಕೃತಿಯನ್ನ ಉಳಿಸುವಂತಹ ಒಂದು ಕರ್ತವ್ಯ ಆಗಿರಬಹುದು, ಅದರ ಅನಿವಾರ್ಯತೆ ನಮ್ಗೆ ಈಗ ತುಂಬಾ ಅಗತ್ಯ ಆಗಿದೆ. ಪ್ರಕೃತಿ ಇಲ್ದಲೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. ಹಾಗಾಗಿ ಮಕ್ಕಳಲ್ಲೂ ಕೂಡ ಅರಿವನ್ನ ಮೂಡಿಸ್ಬೇಕು ಅಂತ ನಾನು ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಅವರ ಹುಟ್ಟದ ಹಬ್ಬ ಆಗಿರ್ಬಹುದು ಅಥವಾ ಅವ್ರಿಗೆ ಇನ್ನೇನಾದ್ರೂ ಸಂತೋಷ ಕೊಡುವಂತಹ ದಿನಗಳಲ್ಲಿ ಅವರು ಈ ರೀತಿ ಗಿಡಗಳನ್ನ ಶಾಲೆಯಲ್ಲಿ ಬೆಳೆಸುವಂತದ್ದಾಗಿರ್ಬೋದು ಅಥವಾ ಅವ್ರ ಮನೆಯಲ್ಲಿ ಬೆಳೆಸುವಂತದ್ದಾಗಿರ್ಬೋದು, ಉಡುಗೊರೆಯನ್ನ ನೀಡುವಂತಹ ಒಂದು ಪರಿಪಾಠವನ್ನ ಅವರು ಕೂಡ ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಹಾಗಾಗಿ ಈ ತಾರಸಿ ತೋಟ ಒಂದು ಗಿಡಗಳ ಒಂದು ಬೆಳವಣಿಗೆ ಬಗ್ಗೆ ನಾನು ಹೆಚ್ಚಾಗಿ ಯೋಚನೆ ಮಾಡ್ತೀನಿ ಸರ್. ಮನೆಯ ತಾರಸಿನಲ್ಲಿ ಹೇಗೆ ಅದು ಬಹುಪಯೋಗಿ ಆಗುತ್ತೆ ಅಂತ ತಾವಿಲ್ಲಿ ಉದಾಹರಣೆಯಾಗಿ ನಿಂತಿರಿ. ಹಾಗೆ ಅಲ್ಲಿ ಒಂದು ತರಕಾರಿಯನ್ನ ಬೆಳೆಸುವಂತ ಅಭಿಯಾನ, ಹಾಗೆ ಅದರಿಂದ ಎಲ್ರಿಗೂ ಕೂಡ ಮಾದರಿಯಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ಅದು ವ್ಯರ್ಥ ಮಾಡಬಾರದು. ಹಾಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಸಸಿ ನೀಡುವ ಮೂಲಕ ಪರಿಸರ ಜಾಗೃತಿ ಅಭಿಯಾನವನ್ನ ತಾವು ಕೂಡ ಮಾಡ್ತಾ ಬಂದಿದ್ದೀರಿ. ತಮ್ಮ ಇಷ್ಟು ವರ್ಷಗಳ ವೃತ್ತಿ ಹಾಗೂ ಪ್ರವೃತ್ತಿಯ ಜೀವನದಲ್ಲಿ ತಮಗೆ ಹೆಚ್ಚು ಖುಷಿ ಕೊಟ್ಟಂತಹ ಕ್ಷಣ ಯಾವುದು? ನನಗೆ ನನ್ನ ವೃತ್ತಿ ಮತ್ತೆ ಪ್ರವೃತ್ತಿನಲ್ಲಿ ವೃತ್ತಿಯಲ್ಲಿ ಪಾಠ ಮಾಡುವಂತದ್ದು ಅದು ಪ್ರತಿದಿನನೂ ಖುಷಿಯನ್ನ ಕೊಡ್ತಾನೆ ಇರುತ್ತೆ.
ಒಬ್ಬ ಶಿಕ್ಷಕ ಆತ ಯಾವಾಗ್ಲೂ ವಿದ್ಯಾರ್ಥಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾನು ಪ್ರತಿದಿನ ಪಾಠ ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನ ನಾನೇ ಕಲಿತಾ ಹೋಗ್ತಿದ್ದೀನಿ. ಹೊಸ ಸೃಜನಶೀಲತೆಯನ್ನ ಹೆಚ್ಚಿಸ್ಕೊಳ್ಳುವ ನಿಟ್ಟಿನಲ್ಲಿ ನನಗೆ ನಾನೇ ಒಂದು ಅಭಿವೃದ್ಧಿಯನ್ನ ಕಾಣ್ತಾ ಹೋಗ್ತಿದ್ದೀನಿ. ಅದು ನನಗೆ ತುಂಬಾ ಪಾಠ ಮಾಡುವಂತದ್ದು. ಮಕ್ಕಳಿಗೆ ಸಮಯ ಸಿಕ್ಕಾಗ ಪಾಠದ ಜೊತೆನಲ್ಲೇ ಅವರಿಗೆ ಮೌಲ್ಯಗಳನ್ನ ತಿಳಿಸುವಂತಹ ಕೆಲಸಗಳನ್ನ ನಾನು ಮಾಡ್ತೀನಿ. ಹಾಗಾಗಿ ಅದು ನನಗೆ ಹೆಚ್ಚಿನ ಖುಷಿಯನ್ನ ವೃತ್ತಿಯಲ್ಲಿ ತುಂಬಾ ಕೊಡ್ತಾ ಇದೆ. ಪ್ರವೃತ್ತಿಯಲ್ಲಿ ನಾನು ತುಂಬಾ ಹೆಚ್ಚು ಅಂತ ಅಂದ್ರೆ ಈಗ ಸಾಹಿತ್ಯದಲ್ಲೂ, ಸಂಗೀತ ಹಾಗೆ ನಾಟಕಗಳಲ್ಲೂ ಕೂಡ ತೊಡಗಿಸ್ಕೊಂಡಿರೋದ್ರಿಂದ ಹೆಚ್ಚಿನ ಪಾಲು ನಾಟಕಗಳನ್ನ ನಾನು ಮಾಡಿದಾಗ ಹವ್ಯಾಸಿ ಕಲಾವಿದೆ ಆಗಿರೋದ್ರಿಂದ ನಾಟಕಗಳನ್ನ ಹೆಚ್ಚು ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಒಂದು ಸಮಯ ನಾನು ಒಂದು ನಾಟಕವನ್ನ ಮಾಡಿ ಅಲ್ಲಿ ಅಭಿನಯಿಸಿ ನಾನು ಕೆಳಗಡೆ ಬಂದಾಗ ಒಂದಷ್ಟು ಜನ ಪ್ರೇಕ್ಷಕರು ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಬಹುಮಾನ ಯಾವುದೂ ಇಲ್ಲ. ಅವ್ರ ಪ್ರೇಕ್ಷಕರ ಮನಸ್ಸಿಗೆ ನಾವು ಮಾಡಿರುವಂತಹ ಒಂದು ಅಭಿನಯ ಖುಷಿ ಕೊಡುತ್ತಲ್ಲ, ಆ ಒಂದು ಸಂದರ್ಭ ನನ್ನ ಮನಸ್ಸಿಗೆ ಬಹಳ ಆನಂದನ ತಂದ್ಕೊಡುತ್ತೆ. ಖಂಡಿತ ಹೌದು. ಈ ರಂಗಭೂಮಿ ನಟನೆಯಲ್ಲಿ ಸಭಿಕರ ಮೆಚ್ಚುಗೆಗೆ ಆ ಸ್ಥಳದಲ್ಲಿ ಮೆಚ್ಚುಗೆ ಬಂದಾಗ ಅಭಿನಯಕ್ಕೂ ಕೂಡ ಆ ಕಲಾವಿದನಿಗೂ ಕೂಡ ಮತ್ತಷ್ಟು ಖುಷಿ ನೀಡುತ್ತೆ, ಮತ್ತಷ್ಟು ಪಾತ್ರಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೂ ಅದು ಸ್ಫೂರ್ತಿಯನ್ನ ನೀಡುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮಧ್ಯೆ ತಮ್ಮ ಒಂದು ಕವನವನ್ನ ವಾಚನ ಮಾಡಿದ್ವಿ. ಖಂಡಿತ ಸರ್. ಸಾಹಿತ್ಯದಲ್ಲಿ ಇನ್ನು ನಾನು ಅಂಬೆಗಾಲಿಡುವಂತಹ ಮಗು ಆಗಿದ್ದೀನಿ. ಚುಟುಕುಗಳನ್ನ, ಹಾಗೆ ಜ್ಞಾನೋ ಕಥೆಗಳನ್ನ, ಕವನಗಳನ್ನ, ಹಾಗೆ ಕೆಲವೊಂದು ಲೇಖನಗಳನ್ನ ನಾನು ಬರೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಒಂದು ಚಿಕ್ಕ ಕವಿತೆ, ಮಾತೆಯ ಒಡಲಾಳ. ಶೀರ್ಷಿಕೆ ಮಾತೆಯ ಒಡಲಾಳ. ಪ್ರಕೃತಿ ಮಾತೆ, ನೀನು ಸಕಲ ಜೀವರಾಶಿಯನ್ನು ಸಲಹುವ ದಾತೆ. ಹಸಿದಾಗ ಕೆಟ್ಟ ತಾಯಿಯು ಮಗುವಿಗೆ ತುತ್ತು ಉಣಿಸಿದಂತೆ ನೀನು ಬೆಂದು ಬಾಯಾರಿದಾಗ ಇಳೆಗೆ ಮಳೆಯಾಗಿ ಬೇಗುದಿಯ ತಣಿಸಿದೆ. ಪರಿಸರವಾಗಿ ಪಸರಿಸಿ ಉಸಿರಿಗೆ ಹಸಿರಾದೆ ತಾಯಿ. ದಟ್ಟ ಕಾನನದಲ್ಲಿ ಅಟ್ಟಡವಿಯಾಗಿ ವನ್ಯ ಜೀವಿಗಳ ಪಾಲಿಗೆ ನವದುರ್ಗೆ ನೀನು. ಜಗದ ಜನರ ಹಸಿವನ್ನು ನೀಗಿಸುವ ಅನ್ನದಾತೆ, ಓ ಪ್ರಕೃತಿ ಮಾತೆ. ಆದರಿಂದೇನಾಯಿತು? ಬಂಡವಾಳಶಾಹಿಗಳ ಬಡಿದಾಟದಲ್ಲಿ ಗೇಣುದ್ದ ಭೂಮಿಯು ಕಾಣದಾಯಿತು. ಅಂದು ರಾಜಕಾಲುವೆಗಳೆಲ್ಲ ಇಂದು ರಾಜಬೀದಿಗಳಾಗಿ ಮೇಳೈಸುತ್ತಾ ಮನುಷ್ಯನ ಪೈಶಾಚಿಕೆಗೆ ಸೈಟು ಅಪಾರ್ಟ್ಮೆಂಟುಗಳ ಕಾಂಕ್ರೀಟುಗಳಾಯಿತು. ಎಷ್ಟು ಸಹಿಸಿಯಾಳು ಹೇಳಿ ಸಹನೆಯ ಸಹನಾಮಯಿ. ಅವಳ ಒಡಲಿಗೆ ಹಚ್ಚುತ್ತಿರುವ ಕಿಚ್ಚನ್ನು ನಂದಿಸಲಿಲ್ಲ ನಾವು. ಅವಳ ಬೇಗುದಿಯ ಬೇಗೆಯನ್ನು ತೀರಿಸಲಿಲ್ಲ ನಾವು. ಅದಕ್ಕೆ ನಾವು ಬೆಲೆ ತೆತ್ತಲೇಬೇಕು. ಮಹಾಮಾರಿ ಕಾಯಿಲೆಗೆ ಆಹುತಿಯಾಗಲೇಬೇಕು. ಆರತಿಗೊಂದು ಕೀರುತಿಗೊಂದು ಎಂಬ ಶಾಸನವನ್ನು ಚಾಚೂ ತಪ್ಪದೆ ಪಾಲಿಸುತ್ತಿರುವ ನಮಗೆ ಬರಲೇಬೇಕು ಹೊಸ ಶಾಸನ. ಮನೆಯೊಂದು ನೆಟ್ಟರೆ 4 ಮರ, ಸಕಲ ಜೀವರಾಶಿಗಳಿಗೆ ಇದೇ ವರ. ಅಂದು ಪ್ರಕೃತಿ ಮಾತೆಯಾಗುವಳು ಅಜರಾಮರ ಅಜರಾಮರ. ಧನ್ಯವಾದಗಳು. ವಾಸ್ತವ ಸ್ಥಿತಿನ ತಾವಿಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ದೈವದತ್ತವಾಗಿ ಬಂದಂತಹ ಪ್ರಕೃತಿಯನ್ನ ಮನುಷ್ಯ ಹೇಗೆ ಹಾಳು ಮಾಡುತ್ತಿದ್ದಾನೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಪ್ರಕೃತಿ ಮಾತೆ ನೊಂದಿರೋ ಬಗ್ಗೆ ಕೂಡ ಒಂದು ಚಿತ್ರಣವನ್ನ ಕೊಟ್ಟಿದ್ದೀರಿ. ಹಾಗೆ ತಮಗೆ ಈ ವಿಶೇಷವಾದಂತಹ ಈ ಬಾಚಣಿಗೆ ವಾದನ ಅದನ್ನ ತಮ್ಮ ಮನೆಯವರಿಂದ ಕಲಿತ್ರಿ ಅಂತ ಹೇಳಿದ್ರಿ. ಇದಕ್ಕೆ ಒಂದು ವಿಶೇಷವಾದ ಕಲೆನ ತಾವು ರೂಢಿಸ್ಕೊಂಡಿದ್ದೀರಿ. ತಾವು ಯಾವ ಯಾವ ಊರಿನಲ್ಲಿ ಇದನ್ನ ಪ್ರದರ್ಶನ ಮಾಡೋದಕ್ಕೆ ತಮ್ಗೆ ಅವಕಾಶ ಆಗಿದೆ? ಈ ಬಾಚಣಿಕೆ ವಾದನ ಅನ್ನೋದ್ ಕಲೆನ ನಮ್ಮ ತಂದೆ ಸುಬ್ರಹ್ಮಣ್ಯ ಜೋಯಿಸ್ ಅವರಿಂದ ನಾನು ಕಲ್ತ್ಕೊಂಡಿದ್ದು. ಇದನ್ನ ನಾನು ನನ್ನ ಒಂದು ಸಂತೋಷಕ್ಕಾಗಿ ಮಾತ್ರ ನಾನು ಚಿಕ್ಕ ಬಾಲ್ಯದಲ್ಲಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಸ್ನೇಹಿತರ ಎದುರುಗಡೆ ಈ ಒಂದು ಬಾಚಣಿಕೆ ವಾದನವನ್ನ ನುಡಿಸ್ತಾ ಇದ್ದೆ. ತದನಂತರ ನಾನು ಮನೆಯಲ್ಲಿ ನನ್ನ ಸಂತೋಷಕ್ಕೋಸ್ಕರ ನಾನು ಇದನ್ನ ನುಡಿಸ್ತಾ ಇದ್ದೆ. ಒಮ್ಮೆ ಸಿರಿಗನ್ನಡ ವೇದಿಕೆ ಹಾಸನ ಇಲ್ಲಿ
ನಮ್ಮ ಗುರುಗಳಾದ ಮಾಲಾ ಮೇಡಮ್ ರವರು ನೀವ್ ಯಾಕೆ ಒಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಈ ಬಾಚಣಿಕೆ ವಾದನ ನುಡಿಸ್ಬಾರ್ದು ಅಂತ ಹೇಳಿದ್ರು. ಆವಾಗ ಕೋವಿಡ್ ಅಂತ ಕಾಲ, ಆನ್ಲೈನ್ ಗೋಷ್ಠಿಗಳನ್ನ ಅವರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೂ ಕೂಡ ಒಂದು ಬಾಚಣಿಕೆ ವಾದನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಅವರು ಒದಗಿಸ್ಕೊಟ್ರು. ಆಗ ಅದು ಬೆಳಕಿಗೆ ಬಂದಿದ್ದು. ಅಲ್ಲಿವರೆಗೂ ನಾನು ನನಗೋಸ್ಕರ ಅಷ್ಟೇ ನಾನು ನುಡಿಸ್ತಾ ಇದ್ದಿದ್ದು. ಆಗ ಬೆಳಕಿಗೆ ಬಂದಿದ್ದು. ಅದಾದ ನಂತರ ಹಲವಾರು ಆನ್ಲೈನ್ ಕಾರ್ಯಕ್ರಮಗಳಾಗಿರಬಹುದು ಅಥವಾ ಸಾಹಿತ್ಯ ಕಾರ್ಯಕ್ರಮಗಳಾಗಿರಬಹುದು, ಅಲ್ಲೆಲ್ಲ ಕೂಡ ನಾನು ಏನ್ ಮಾಡ್ತಿದ್ದೀನಿ, ಬಾಚಣಿಕೆ ವಾದನನ ನುಡಿಸ್ತಾ ಇದ್ದೀನಿ. ಬಾಚಣಿಕೆ ವಾದನದಲ್ಲಿ ನಾನು ಎಲ್ಲಾ ಗೀತೆಗಳನ್ನ ನುಡಿಸ್ತೀನಿ. ಜಾನಪದ ಗೀತೆ, ಭಕ್ತಿ ಗೀತೆ, ಭಾವಗೀತೆ, ಹಲವಾರು ತತ್ವ ಪದಗಳು, ಇವುಗಳನ್ನ ಬಾಚಣಿಕೆ ವಾದನದಲ್ಲಿ ನುಡಿಸ್ಕೊಂಡ್ ಬಂದಿದ್ದೀನಿ. ಇದನ್ನ ಗುರುತಿಸಿ ಒಂದು ಹೊಸ ಕಲೆ ಅಂತ ಹೇಳಿ ನಮ್ಮ ಸಿರಿಗನ್ನಡದ ರಾಜ್ಯಾಧ್ಯಕ್ಷರಾದ ರಜನಿ ದೇರಗೇಳ ಮೇಡಮ್ ರವರು ಈ ಒಂದ್ ಕಲೆಯನ್ನ ಗುರುತಿಸಿ ಅವರು ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾಗ ಅಲ್ಲೂ ಕೂಡ ನನಗೆ ಬಾಚಣಿಕೆ ವಾದನ ನುಡಿಸ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಹಾಗಾಗಿ ಹಲವಾರು ಕಡೆಗಳಲ್ಲಿ ನನಗೆ ಇದ್ರ ಬಾಚಣಿಕೆ ವಾದನ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಬಂತು ಸರ್. ಬಹಳ ಒಳ್ಳೆದು. ಕಾರ್ಯಕ್ರಮಗಳಲ್ಲಿ ವಾದನ ಮಾಡೋದಕ್ಕೆ ಅವಕಾಶ ಅಂತ ಹೇಳಿದ್ರಿ. ಹಾಗೆ ಅಂತರ್ಜಾಲ ಆಧಾರಿತ ಕಾರ್ಯಕ್ರಮಗಳಲ್ಲೂ ಕೂಡ ಈ ಪ್ರದರ್ಶನವನ್ನ ನೀಡಿದಿರಿ. ಹಾಗೆ ತಮ್ಮ ಶಾರದಾ ಕಲಾ ಸಂಘ ಇದನ್ನು ಪ್ರಾರಂಭ ಮಾಡೋದಕ್ಕೆ ತಮ್ಗೆ ಆಸಕ್ತಿ ಹೇಗೆ ಬಂತು ಅಂತ ಸಂಸ್ಥೆಯ ಉದ್ದೇಶಗಳೇನು? ಹಾ ಸರ್, ನಮ್ದು ಶಾರದಾ ಕಲಾ ಸಂಘ ಅಂತ ಒಂದು ಸಂಘವನ್ನ ಮಹಿಳೆಯರಿಗಾಗಿ ಮಾಡ್ಕೊಂಡಿದೀವಿ. ಈ ನಮ್ಮ ಸಂಘ ಮಾಡ್ಲಿಕ್ಕೆ ಪ್ರಥಮ ಉದ್ದೇಶ ಅಂದ್ರೆ, ಹಿಂದೆ ನಾನು ಹಾಸನದಲ್ಲಿದ್ದಾಗ ಸೃಜನಸಿರಿ ಕಲಾ ಸಂಘ ಅಂತ ಒಂದು ನಮ್ಮ ಸಾಂಸ್ಕೃತಿಕ ಒಂದು ಸಂಘ ಇತ್ತು. ಅದರಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಅಲ್ಲಿ ನಮ್ಮ ರಂಗಕಲೆಯ ಗುರುಗಳಾದಂತಹ ಶ್ರೀಮತಿ ಮಂಗಳಾ ವೆಂಕಟೇಶ್ ಅವರು ನನ್ನ ರಂಗಕಲೆಯ ಗುರುಗಳು. ಅವರು ನನಗೆ ಅದರಲ್ಲಿ ಹೆಚ್ಚಿನ ಅವಕಾಶಗಳನ್ನ ಮಾಡ್ಕೊಡ್ತಾ ಇದ್ರು. ಏನು ದುರದೃಷ್ಟ ಗೊತ್ತಿಲ್ಲ, ಅವರು ಕೋವಿಡ್ ಮಹಾಮಾರಿಯಿಂದ ಅವರು ನಮ್ಮನ್ನ ಅಗಲಿದ್ರು. ಅದಾದ ನಂತರ ನಮ್ಗೆ ಅವಕಾಶಗಳು ಅನ್ನೋದೇ ಸಿಗ್ತಾ ಇರ್ಲಿಲ್ಲ. ನಂತರ ಸ್ವಲ್ಪ ದಿನ ಆದ ನಂತರ ನಮ್ಮ ಸಂಗೀತ ಗುರುಗಳಾದಂತಹ ಸವಿತಾ ಸುದರ್ಶನ್ ಮೇಡಮ್ ರವರು, ನೀವೇ ಯಾಕೆ ಒಂದು ಸಂಘವನ್ನ ಪ್ರಾರಂಭ ಮಾಡಬಾರ್ದು, ಸಾಂಸ್ಕೃತಿಕವಾಗಿ ಹೆಣ್ಮಕ್ಳು ತೊಡಗಿಸ್ಕೊಳ್ಳಿಕ್ಕೆ ಬಹಳ ಜನ ಉತ್ಸುಕರಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಾಗತ್ತೆ, ಹಾಗಾಗಿ ನೀವು ಒಂದು ಸಂಘನ ನೀವೇ ಪ್ರಾರಂಭ ಮಾಡಿ ಅಂತ ಅವರು ನನಗೆ ಒಂದು ಸೂಚನೆಯನ್ನ ಕೊಟ್ರು, ಮಾರ್ಗದರ್ಶನವನ್ನ ತೋರಿಸಿದ್ರು. ಆ ಮೂಲಕವಾಗಿ ನಾನು ಸಂಘವನ್ನ ಪ್ರಾರಂಭ ಮಾಡಿದ್ವಿ. ಮೊದಲು 4 ಜನ 5 ಜನ ಮಹಿಳೆಯರು, ನನ್ನ ಸ್ನೇಹಿತೆಯರು ಅಂತಾನೆ ಹೇಳಬಹುದು, ಅವರಿದ್ರು. ತದನಂತರ ಇವಾಗ ಬೆಳೆದು ನಮ್ಮ ಈ ಒಂದು ಶಾರದಾ ಕಲಾ ಸಂಘದಲ್ಲಿ ಸದ್ಯ ನಾವು 20 ಜನ ಮಹಿಳೆಯರು ಸೇರ್ಕೊಂಡಿದೀವಿ. ನಾವು ವಿವಿಧ ಕಾರ್ಯಕ್ರಮಗಳನ್ನ ಅದರಲ್ಲಿ ಕೊಡ್ತಾ ಹೋಗ್ತೀವಿ. ಹೆಚ್ಚು ಭಜನಾ ಕಾರ್ಯಕ್ರಮಗಳು ದೇವಸ್ಥಾನಗಳಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಭಜನಾ ಕಾರ್ಯಕ್ರಮಗಳನ್ನ ಕೊಡ್ತಾ ಹೋಗ್ತೀವಿ. ಹಾಗೆ ಮಹಿಳೆಯರು ಮನೆಯಲ್ಲಿ ಮಾಡುವಂತಹ ಒಂದೊಂದು ಪೂಜೆಗಳಿಗೆ ನಮ್ಮನ್ನ ಕರೀತಾರೆ. ನಾವಲ್ಲಿ ಭಜನೆಗಳನ್ನ ಹೇಳಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸಿ ಬರ್ತೀವಿ. ಅಷ್ಟೇ ಅಲ್ದಲೆ ನಾವು ಬೇರೆ ಬೇರೆ ಸಾಹಿತ್ಯದಲ್ಲಿ ನಾನು ತೊಡಗಿಸ್ಕೊಂಡಿರೋದ್ರಿಂದ ಸಾಹಿತ್ಯ ಕಾರ್ಯಕ್ರಮಗಳು ಹೇಳಿದಾಗ ಅಲ್ಲೂ ಕೂಡ ನಮ್ಗೆ ಅವಕಾಶಗಳನ್ನ ಕೊಡ್ತಾರೆ. ನಾವಲ್ಲಿ ಕನ್ನಡ ಗೀತೆಗಳನ್ನಾಗಿರಬಹುದು, ಜನಪದ ಗೀತೆಗಳನ್ನಾಗಿರಬಹುದು, ಹಾಡುಗಳನ್ನ ಹಾಡ್ತೀವಿ. ಹಾಗೆ ನಾವು ಕೋಲಾಟ ಅನ್ನುವಂತ, ಈಗ ಕೋಲಾಟ ಆ ರೀತಿ ಕಲೆಗಳು, ಜನಪದ ಕಲೆಗಳು ಕಣ್ಮರೆ ಆಗ್ತಿದೆ. ಅದರಲ್ಲೂ ಮಹಿಳೆಯರು ತೊಡಗಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕೋಲಾಟಗಳನ್ನು ಕೂಡ ಮಾಡಿ ಆ ಜಾನಪದ ಕಲೆನ ನಾವು ಕೂಡ ಒಂದು ಸಣ್ಣ ಮಟ್ಟಿಗೆ ಉಳಿಸುವಂತ ಪ್ರಯತ್ನ ಮಾಡ್ತಿದೀವಿ ನಾವೆಲ್ಲರೂ ಸೇರಿ ಅಂತಾನೆ ಹೇಳ್ಬಹುದು. ಕೋಲಾಟಗಳನ್ನ ಕೊಡ್ತೀವಿ. ಹಾಗೆ ಇನ್ಯಾವುದಾದ್ರೂ ಸಮಾಜ ಸೇವಾ ಕಾರ್ಯಗಳು ಬಂದಾಗ ನಮ್ಮ ಎಲ್ಲಾ ಸಂಘದ ಸ್ನೇಹಿತೆಯರು ನಾವಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಸೇವೆಯನ್ನ ನಾವು ಮಾಡ್ತಾ ಬರ್ತಾ ಇದೀವಿ. ಇದರಿಂದ ಅವರು, ನಮ್ಮ ಜೊತೆಯಲ್ಲಿರುವಂತಹ ಸ್ನೇಹಿತರು ಹೇಳ್ತಾರೆ, ನಾವು ಬೆಳಗ್ಗೆಯಿಂದ ಮನೆಯಲ್ಲಿ ಇರ್ತೀವಿ, ಅಡಿಗೆ ತಿಂಡಿ ಮನೆ ಕೆಲಸಗಳನ್ನ ಮಾಡ್ಕೊಂಡು ಅದೇ ಏಕತಾನತೆ ಇರುತ್ತೆ ನಮ್ಮಲ್ಲಿ. ನಾವು ಇಲ್ಲಿ ಸಂಘಕ್ಕೆ ಬಂದು ಒಂದು ಭಜನೆ ಆಗಿರ್ಬೋದು, ಹಾಡ ಆಗಿರ್ಬೋದು ಅಥವಾ ನೃತ್ಯ ಆಗಿರ್ಬೋದು ಮಾಡಿದಾಗ ನಮ್ಮ ಮನ್ಸಿಗೂ ಕೂಡ ಆನಂದ ಸಿಗುತ್ತೆ, ಖುಷಿ ಸಿಗುತ್ತೆ. ಮತ್ತೆ ಒಂದು ಒಳ್ಳೆ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮ ಕೊಡೋದಿಕ್ಕೆ ಸಾಧ್ಯ ಆಗ್ತಾ ಇದೆ.
ಎಷ್ಟೋ ಜನ ನನ್ನ ಸ್ನೇಹಿತರು ಹೇಳ್ತಾರೆ, ನಾವ್ ಇದುವರೆಗೂ ಕೂಡ ಒಂದು ವೇದಿಕೆನೂ ಹತ್ತಿರ್ಲಿಲ್ಲ, ನಾವೀಗಾದ್ರೂ ಪ್ರಯತ್ನ ಮಾಡ್ತಿದೀವಿ, ನಮ್ಮಲ್ಲೂ ಕೂಡ ಧೈರ್ಯ ಬಂದಿದೆ, ನಮ್ಗೂನು ನಾವು ಏನಾದ್ರೂ ಮಾಡಬಲ್ಲೆವು ಅನ್ನುವಂತಹ ಒಂದು ಮನಸ್ಥಿತಿ ಇವಾಗ ಬಂದಿದೆ ಅಂತ ನನ್ನ ಸ್ನೇಹಿತರು ಖುಷಿಯಿಂದ ಹೇಳ್ಕೊಳ್ತಾರೆ. ಅದು ನನ್ಗೆ ಬಹಳ ಸಂತೋಷ ಕೂಡ ತರುತ್ತೆ ಸರ್. ತಮ್ಮ ಒಂದು ಭಾಷಣಿಗೆ ವಾದನವನ್ನು ಮಾಡಿ. ಹಾ ಸರ್, ಖಂಡಿತ. ನಾನೊಂದು ಜಾನಪದ ಗೀತೆ ಭಾಷಣಿಕೆ ವಾದನವನ್ನ ಮಾಡ್ತೀನಿ. ಚನ್ನಪ್ಪ ಚೆನ್ನೇಗೌಡ. ಧನ್ಯವಾದ. ಉತ್ತಮವಾದ ಗೀತನ ಉಣಬಡಿಸಿದ್ರಿ. ಹಾಗೆ ಕೇಳಿದಾಗ ಮತ್ತಷ್ಟು ಅದನ್ನ ಕೇಳಬೇಕು ಅಂತ ಎಲ್ಲರೂ ಕೂಡ ಒಂದು ಅಭಿರುಚಿ ಮೂಡುತ್ತೆ. ಹಾಗೆ ತಮ್ಮ ಮುಂದಿನ ಕನಸುಗಳು ಅಥವಾ ಯೋಜನೆಗಳೇನು? ಮುಂದಿನ ಕನಸು ಅಂತ ಅಂದ್ರೆ ಸರ್, ಏನಾದ್ರೂ ಸಮಾಜಮುಖಿ ಕಾರ್ಯ ಮಾಡ್ಬೇಕು ಅನ್ನೋದು ನನ್ನ ಕನಸು. ಹಾಗೆ ಎಷ್ಟೋ ಜನ ಎಲೆಮರೆ ಕಾಯಿ ಅಂತಿರುವ ಮಹಿಳೆಯರನ್ನ ಅವರನ್ನು ನಾವು ಬೆಳೆಯೋದ್ರ ಜೊತೆಗೆ ಅವರನ್ನು ಕೂಡ ಬೆಳೆಸ್ಬೇಕು ಅನ್ನುವಂತಹ ಮನೋಭಾವನೆ ನನ್ನಲ್ಲಿದೆ. ಮತ್ತೆ ನನ್ನ ಪ್ರಕೃತಿಗೆ ನಮ್ಮಿಂದ ಏನಾದ್ರೂ ಒಂದು ಕೊಡುಗೆನ ನೀಡಬೇಕು ಅನ್ನುವಂತಹ ಒಂದು ಮನಸ್ಸು ನನ್ನಲ್ಲಿದೆ ಸರ್. ಸಮಾಜಮುಖಿಯಾದಂತಹ ಉತ್ತಮವಾದ ಕೆಲಸಗಳನ್ನ ಮತ್ತಷ್ಟು ಮಾಡಬೇಕು ಅನ್ನೋ ತಮ್ಮ ಕನಸುಗಳು ನನಸಾಗಲಿ ಅಂತ ಈ ತಿರುಗಿನ ವೇದಿಕೆ ಹಾರೈಸ್ತದೆ. ಧನ್ಯವಾದಗಳು. ಹಾಗೆ ತಾವು ಶಿಕ್ಷಣ ಕ್ಷೇತ್ರದಲ್ಲಿ 8 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿದಿರಿ. ಶಿಕ್ಷಣ ಕ್ರಮದಲ್ಲಿ ಹಲವಾರು ಬದಲಾವಣೆಗಳು ಆಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಜಾರಿಯಾಗಬೇಕು ಅನ್ನೋ ಹಂತದಲ್ಲಿಯೂ ಕೂಡ ಇದೆ. ಶಿಕ್ಷಣ ಅಂದು ಇಂದು ಅನ್ನೋದು ಹೋಲಿಕೆ ಮಾಡೋದಾದ್ರೆ ತಾವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಹಾ ಸರ್, ಶಿಕ್ಷಣ ಪ್ರತಿದಿನ ಹೇಗೆ ನಿಂತ ನೀರಲ್ಲ, ಅದು ಬದಲಾವಣೆ ಆಗ್ತಿರುವಂತಹ ಹರಿಯುತ್ತಿರುವಂತಹ ನೀರಾಗ್ತಿದೆ. ಕಾಲಕ್ಕೆ ತಕ್ಕಂತೆ ಅದು ಬದಲಾವಣೆಯನ್ನ ಹೊಂದ್ತಾ ಬರ್ತಾ ಇದೆ. ನಾನು ಹೇಳೋದೇನಪ್ಪಾ ಅಂತ ಅಂದ್ರೆ, ಶಿಕ್ಷಣದಲ್ಲಿ ನಮ್ಗೆ ಮಕ್ಕಳು ಏನಾದ್ರೂ ಒಂದನ್ನ ಕಲಿತಿದ್ದಾರೆ ಅಂದ್ರೆ ಅದು ಕೇವಲ ಪುಸ್ತಕದ ಪಾಠ ಆಗಿರಬಾರ್ದು. ಅವರ ಜೀವನಕ್ಕೆ ಏನಾದ್ರೂ ಒಂದನ್ನ ಅಳವಡಿಸ್ಕೊಳ್ಳುವಂತಹ ಒಂದು ಮಹತ್ವವನ್ನ ತಿಳಿಸುವಂತದ್ದಾಗಿರ್ಬೋದು. ಹಾಗೆ ಸಂಸ್ಕಾರಯುತ ಶಿಕ್ಷಣವನ್ನ ನೀಡುವಂತ ಪರಿಪಾಠ ಶಾಲೆಗಳಲ್ಲಿ ಆಗ್ಬೇಕು. ಕೇವಲ ಪುಸ್ತಕದ ಪಾಠ ಅಷ್ಟೇ ಅಲ್ದಲೆ ಅವರ ಜೀವನ ನಿರ್ವಹಣೆಗೂ ಕೂಡ ಬೇಕಾಗಿರುವಂತಹ ಶಿಕ್ಷಣವನ್ನ ನಾವು ಕೊಡ್ಬೇಕು. ಒಂದು ಔದ್ಯೋಗಿಕ ಶಿಕ್ಷಣನೂ ಕೂಡ ಮಕ್ಕಳಿಗೆ ಶಾಲಾ ವ್ಯವಸ್ಥೆಯಿಂದನೇ ಕೊಟ್ರೆ ಅವರು ನಾನು ಕೇವಲ ಇಂಜಿನಿಯರೇ ಆಗ್ಬೇಕು ಅಥವಾ ಡಾಕ್ಟ್ರೇ ಆಗ್ಬೇಕು ಅಥವಾ ಇನ್ನೇನು ಒಂದು ಕೆಲಸಕ್ಕೆ ಹೋಗಿ ಮಾಡ್ಬೇಕು ಅನ್ನುವಂತಹ ಒಂದು ಅನಿವಾರ್ಯತೆ ಅವರಲ್ಲಿ ಬರಬಾರ್ದು. ಅದ್ರ ಜೊತೆಗೆ ನಾನು ಅದೇನು ಆಗದೆ ಇದ್ರು ಕೂಡ ನಾನು ಯಾವ್ದಾದ್ರು ಒಂದು ಔದ್ಯೋಗಿಕ ವೃತ್ತಿಯನ್ನ ನಾನು ನಡೆಸಬಹುದು
ಹಿಂದೆ ಎಲ್ಲ ಹೇಳ್ಕೊಡ್ತಾ ಇದ್ರು ಸರ್, ಕಮ್ಮಾರಿಕೆ ಆಗಿರಬಹುದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಅವರಿಗೆ ಶಿಕ್ಷಣದ ಜೊತೆ ಕೊಡ್ತಾ ಇದ್ರು. ಆ ರೀತಿ ಒಂದು ಶಿಕ್ಷಣ ಮಕ್ಕಳಲ್ಲಿ ಬರ್ಬೇಕು. ಆಗ ಬಂದಾಗ ಅವರ ಮುಂದಿನ ಜೀವನ ನಿರ್ವಹಣೆಗೂ ಕೂಡ ಸಹಕಾರಿಯಾಗುತ್ತೆ. ಅದ್ರ ಜೊತೆಗೆ ಸಂಸ್ಕಾರವಂತ ಶಿಕ್ಷಣ ಸಿಗ್ಬೇಕು ಮಕ್ಕಳಿಗೆ. ಕೇವಲ ಒಂದು ಔಪಚಾರಿಕ ಶಿಕ್ಷಣದಲ್ಲಿ ಏನ್ ಓದ್ತೀವೋ ತಿಳಿತೀವೋ ಅಷ್ಟನ್ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋದಷ್ಟೇ ಅಲ್ದಲೇನೆ ಅವರಿಗೆ ಹಿರಿಯರನ್ನ ಗೌರವಿಸುವಂತಹ ಗುಣ ಆಗಿರಬಹುದು, ಅಥವಾ ಸಮಾಜದಲ್ಲಿ ನಾವು ಹೇಗೆ ಬೇರೆಯವರೊಂದಿಗೆ ವರ್ತಿಸ್ಬೇಕು ಅನ್ನುವಂಥದ್ದಾಗಿರ್ಬೋದು, ಏನೆಲ್ಲ ನೈತಿಕ ಅಂಶಗಳನ್ನ ಬೆಳೆಸ್ಕೋಬಹುದು, ಒಂದು ಹೆಣ್ಣು ಮಕ್ಕಳಿಗೆ ಗೌರವನ ಕೊಡುವಂತದ್ದಾಗಿರ್ಬೋದು, ಇದು ಬಹಳ ಅತ್ಯಮೂಲ್ಯವಾಗಿ ಮಕ್ಕಳಿಗೆ ಈಗಿನ ಕಾಲದಲ್ಲಿ ನಾವು ಬೆಳೆಸ್ಬೇಕಾಗಿರುತ್ತೆ. ಹಾಗ್ ಮಾಡೋದ್ರಿಂದ ಮುಂದಿನ ಒಳ್ಳೆ ಭವಿಷ್ಯ, ಭಾರತದ ಒಂದು ಒಳ್ಳೆ ಭವಿಷ್ಯವನ್ನ ನಾವು ಮಕ್ಕಳಿಂದ ಕಾಣ್ಬೋದಾಗಿರುತ್ತೆ. ಹಾಗಾಗಿ ಅಂತ ಶಿಕ್ಷಣನ ಮಕ್ಕಳಿಗೆ ಕೊಡ್ಬೇಕಾಗುತ್ತೆ. ಯಾಂತ್ರಿಕ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಲ್ಲಿ ಅಷ್ಟೇ ಆಗ್ಬಾರ್ದು ಅನ್ನೋದು ನನ್ನ ಭಾವನೆ. ಬಹಳ ಒಳ್ಳೆಯ ಭಾವನೆ. ಹಾಗೆ ತಾವು ಕೇವಲ ಕಲಾವಿದೆಯಾಗಿ ಅಷ್ಟೇ ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಆ ಸಂಸ್ಥೆಗಳನ್ನ ಕ್ರಿಯಾಶೀಲವನ್ನಾಗಿ ಮಾಡಲು ಪ್ರೇರೇಪಣೆಯಾಗಿದ್ದೀರಿ. ಸ್ವಯಂ ಸೇವಕರಾಗಿ ಕೂಡ ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ತಮ್ಮ ಈ ಸಾಹಿತ್ಯದ ಹಲವಾರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ನಮಗೆ ಮೆಚ್ಚಿನ ಸಾಹಿತಿಯ? ನಮ್ಗೆ ಸಾಹಿತ್ಯದಲ್ಲಿ ನನಗೆ ಬಹಳ ಇವಾಗ ತಾನೇ ಬೆಳೀತಾ ಇರೋದ್ರಿಂದ ಸಾಹಿತ್ಯದ ಹಲವಾರು ಪುಸ್ತಕಗಳನ್ನ ನಾನು ಓದ್ಕೊಂಡು ಬರ್ತಾ ಇದ್ದೀನಿ. ನನಗೆ ನೆಚ್ಚಿನ ಸಾಹಿತಿ ಅಂದ್ರೆ ರಾಷ್ಟ್ರಕವಿ ಕುವೆಂಪುರವರು. ಅವರ ಸಾಹಿತ್ಯ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಹಾಗಾಗಿ ನಾನು ಈಗ ಸದ್ಯ ಸಾಹಿತ್ಯ ಅನ್ನೋ ಒಂದು ಉದ್ದೇಶದಿಂದಾನೆ ಅದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು, ಹೆಚ್ಚಿನ ಜ್ಞಾನ ಬೆಳೆಸ್ಕೋಬೇಕು ಅಂತಾನೆ ನಾನು ಇವಾಗ MA ಕನ್ನಡ ಅಭ್ಯಾಸವನ್ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಹಾಗಾಗಿ ನಾನು ಕುವೆಂಪುರವರ ಒಂದು ಸಾಹಿತ್ಯ ಬಹಳ ನನಗೆ ಆಕರ್ಷಣೀಯ ಅನ್ಸುತ್ತೆ. ಅದನ್ನ ಓದ್ತಾ ಇದ್ರೆ ಇನ್ನೂ ಓದ್ಬೇಕು ಅನ್ನುವಂತಹ ಮನೋಭಾವನೆ ನನಗೆ ಬರುತ್ತೆ. ಹಾಗಾಗಿ ನನ್ನ ನೆಚ್ಚಿನ ಸಾಹಿತಿ ಕುವೆಂಪುರವರು. ಧನ್ಯವಾದಗಳು. ಹಾಗೆ ಇಂದಿನ ಈ ಮಕ್ಕಳಿಗೆ ತಮ್ಮ ಹಿತವಚನ ಏನ್ ಹೇಳೋದಕ್ಕೆ ಬಯಸ್ತಾರೆ? ಇಂದಿನ ಮಕ್ಕಳಿಗೆ ಏನ್ ಹೇಳ್ಬೇಕು ಅಂತ ಅಂದ್ರೆ, ಮೊದಲನೇದಾಗಿ ಮಕ್ಕಳಿಗೆ ಮನೆ ಮೊದಲ ಪಾಠಶಾಲೆ, ಜನನಿ ತಾಯಿ ಮೊದಲ ಗುರು ಅಂತ ಹೇಳ್ತೀವಿ. ಹಾಗಾಗಿ ತಂದೆ ತಾಯಿಯನ್ನ ಮೊದಲು ಮಕ್ಕಳು ಗೌರವಿಸ್ಬೇಕು. ಇತ್ತೀಚಿನ ದಿನದಲ್ಲಿ ಮಕ್ಕಳು ಮೊಬೈಲ್ ಆಗಿರಬಹುದು ಅಥವಾ ಅಂತರ್ಜಾಲಗಳಿಂದ ಏನಾಗ್ತಾ ಇದ್ದಾರೆ, ಅದರಲ್ಲಿ ಮುಳುಗೋಗುವ ಹೆಚ್ಚು ಸಮಯವನ್ನ ಅದರಲ್ಲಿ ಕಳೀತಾ ಇದ್ದಾರೆ. ಅದ್ರ ಬದಲಾಗಿ ತಮ್ಮ ತಂದೆ ತಾಯಿ ಜೊತೆ ಸಮಯವನ್ನ ಕಳಿಬೇಕು ಮಕ್ಕಳು. ತಂದೆ ತಾಯಿಯನ್ನ ಗೌರವಿಸ್ಬೇಕು. ಹಿರಿಯರಿಗೆ ಗೌರವವನ್ನ ನೀಡುವಂತಹ ಮನೋಭಾವನೆಗಳನ್ನ ಮಕ್ಕಳು ಬೆಳೆಸ್ಕೋಬೇಕು. ಹಾಗೇನೆ ಓದೋದ್ರ ಜೊತೆಗೆ ಬೇರೆ ಬೇರೆ ಕಲೆಗಳಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿಯನ್ನ ಹೊಂದಿದ್ರೆ ಅವರು ಸರ್ವತೋಮುಖ ಅಭಿವೃದ್ಧಿ ಆಗಬಹುದು ಅನ್ನುವಂಥದ್ದು ನನ್ನ ಭಾವನೆ. ಮಕ್ಕಳಿಗೆ ನನ್ನ ಆ ಒಂದು ಕಿವಿ ಮಾತು. ಹಾಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ. ಇಂದಿನ ಈ ಯಾಂತ್ರಿಕತೆ ಬದುಕಿನಲ್ಲಿ ಇದ್ರ ಬಗ್ಗೆ ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಹಾ ಸರ್, ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ಹೊಯ್ಸಳ ಕರ್ನಾಟಕ ಮಹಿಳಾ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ದು ಜಿಲ್ಲಾ ಬ್ರಾಹ್ಮಣ ಸಭಾದಲ್ಲೂ ಕೂಡ ನಿರ್ದೇಶಕಿಯಾಗಿದ್ದೀನಿ. ಮತ್ತೊಂದು ಹೊಯ್ಸಳ ಕರ್ನಾಟಕದಲ್ಲೂ ಕೂಡ ನಿರ್ದೇಶಕಿಯಾಗಿ ಯುವಜನ ಸಭಾದಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಎಲ್ಲ ಸಂಘ ಸಂಸ್ಥೆಗಳ ಉದ್ದೇಶ ಅಂದ್ರೆ ಸಮಾಜದ ಅಭಿವೃದ್ಧಿ, ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರ ಅಭಿವೃದ್ಧಿ ಆಗಿದೆ. ಹಾಗಾಗಿ ಅಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಗಳಾಗಿರ್ಬಹುದು ಅಥವಾ ಸಾಂಸ್ಕೃತಿಕ ಕಾರ್ಯಗಳಾಗಿರಬಹುದು, ಅಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೀನಿ. ನನಗೆ ಸಿಕ್ಕಿರುವಂತಹ ಸಮಯವನ್ನ ಅಲ್ಲಿ ಸದುಪಯೋಗ ಪಡಿಸ್ಕೊಂಡು ಏನಾದ್ರೂ ಒಂದು ಒಳಿತನ ಮಾಡ್ಬೇಕು ಅನ್ನುವ ಮನಸ್ಸಿಂದ ಆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ ಸರ್. ಒಟ್ಟಾರೆ ಸಮಾಜಕ್ಕೆ ತಮ್ಮ ಸಂದೇಶ ಏನ್ ಹೇಳೋದಕ್ಕೆ ಬಯಸ್ತೀರಿ? ಸಮಾಜಕ್ಕೆ ತಮ್ಮ ಸಂದೇಶ ಏನು?
ಕೇಳಿಸ್ತಿದ್ಯಾ? ಸಮಾಜಕ್ಕೆ ತಮ್ಮ ಸಂದೇಶ ಏನ್ ಹೇಳೋದಕ್ಕೆ ಬಯಸ್ತೀರಿ? ಸರ್, ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸಮಾಜಕ್ಕೆ ತಮ್ಮ ಸಂದೇಶ ಏನ್ ಹೇಳೋದಕ್ಕೆ ಬಯಸ್ತೀರಿ? ಹಾ, ಸಮಾಜ ಏನಪ್ಪ ಹೇಳ್ಬೇಕು ಅಂತಂದ್ರೆ, ಸಮಾಜ ಇವುಗಳು ಹೆಚ್ಚಾಗಿ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಹಾಗೆ ಯುವ ಪೀಳಿಗೆ ದಾರಿ ತಪ್ಪಿರುವಂತದ್ದು ಕೂಡ ನಮ್ಗೆ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಪ್ರತಿಯೊಬ್ಬ ಒಂದು ತಾಯಿ ಆಗಿರ್ಬಹುದು, ಒಂದು ಹೆಣ್ಮಗಳು ತನ್ನ ಮಕ್ಕಳಿಗೆ, ತನ್ನ ಹೆಣ್ಣು ಮಕ್ಕಳನ್ನ ಗೌರವಿಸುವಂತಹ ಮನೋಭಾವನೆಯನ್ನ ಬೆಳೆಸ್ಕೊಡ್ಬೇಕು. ಪ್ರತಿಯೊಬ್ರು ಮಹಿಳೆಯರನ್ನ ಗೌರವಿಸುವಂತಾಗ್ಬೇಕು. ಆಗ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಇರುತ್ತೆ. ಮಹಿಳೆಯ ಮೇಲಿನ ದೌರ್ಜನ್ಯ ತಪ್ಪತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯನ್ನ ಬೆಳೆಸ್ಕೋಬೇಕು. ಯಾವುದೇ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬಹುದು, ಮತ ಆಗಿರ್ಬೋದು, ಅದರಲ್ಲಿ ನಾವು ತಾರತಮ್ಯ ಮಾಡೋ ಅಂಥದ್ದು, ಹಾಗೆ ದ್ವೇಷವನ್ನ ಬೆಳೆಸ್ಕೊಳ್ಳೋ ಅಂತಹ ಮಾಡಬಾರ್ದು. ನಮ್ದೇ ಹೆಚ್ಚು ಅನ್ನುವಂತ ಭಾವನೆನ ಇಟ್ಕೊಳ್ದಲೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನುವಂತ ಮನೋಭಾವನೆಯನ್ನ ಇಟ್ಕೊಂಡಾಗ ಸಮಾಜ ಶಾಂತಿಯಿಂದ ನಡೆಸುತ್ತೆ. ಹಾಗೆ ಸಮಾಜದಲ್ಲಿ ಎಲ್ಲರೂ ಸಹಭಾಗಿತ್ವದಿಂದ ದುಡಿದಾಗ ಸಮಾಜದ ಏಳ್ಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಖಂಡಿತ ಹೌದು. ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರ ಪಾತ್ರ ಹೆಚ್ಚು ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಎಲ್ಲರಿಗೂ ಕೂಡ ಒಂದು ಸದಭಿರುಚಿಯ, ಸಮನಸ್ಕ, ಸಂಸ್ಕಾರಯುತಂತಹ, ಸಂಸ್ಕೃತಿ ಉಳ್ಳಂತಹ ಜೀವನವನ್ನ ನಡೆಸಿದಾಗ ಒಬ್ರಿಗೊಬ್ರು ಮಾದರಿ ಆಗ್ತಾರೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಉತ್ತಮ ಬಾಂಧವ್ಯ ಕೂಡ ಮೂಡುತ್ತೆ. ಈ ನಿಟ್ಟಿನಲ್ಲಿ ಉತ್ತಮವಾದ ಕಳಕಳಿ ಇರುವಂತಹ ಸಂದೇಶವನ್ನ ತಾವು ನೀಡಿದ್ದೀರಿ. ಇಂದಿನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ಮಾತುಗಳನ್ನ, ತಮ್ಮ ವಿಚಾರಧಾರೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಸಿರಿಗನ್ನಡ ವೇದಿಕೆ ವತಿಯಿಂದ ಧನ್ಯವಾದಗಳನ್ನ ತಿಳಿಸುವುದರೊಂದಿಗೆ ನಿಮ್ಮ ಮುಂದಿನ ಎಲ್ಲಾ ಪ್ರಯತ್ನಗಳಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಈ ವೇದಿಕೆ ತುಂಬು ಹೃದಯದಿಂದ ಹಾರೈಸ್ತದೆ. ಧನ್ಯವಾದಗಳು ಸರ್. ನನ್ನನ್ನ ತಾವು ಸಂದರ್ಶನ ಮಾಡಿ ಅದಕ್ಕೆ ಆಯ್ಕೆ ಮಾಡಿದ್ದು ನನ್ನ ಸೌಭಾಗ್ಯ ಅಂತಾನೆ ನಾನು ಭಾವಿಸ್ತೀನಿ. ಹಾಗಾಗಿ ತಮಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ನನ್ನೆಲ್ಲ ಕಾರ್ಯಗಳಿಗೆ ನನಗೆ ಬೆಂಬಲವಾಗಿ, ಪ್ರೋತ್ಸಾಹವಾಗಿ ನಿಂತಿರುವಂತಹ ನನ್ನ ಕುಟುಂಬ ವರ್ಗದವರು, ನನ್ನ ಯಜಮಾನರಾಗಿರ್ಬೋದು, ನಮ್ಮ ಮಾವನವರಾಗಿರ್ಬೋದು, ನನ್ನ ಮಗಳಾಗಿರ್ಬೋದು, ನಮ್ಮ ತಂದೆ ತಾಯಿ, ಹಾಗೆ ನಮ್ಮ ಕುಟುಂಬದ ಎಲ್ಲರೂ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ಈ ಸಂದರ್ಭದಲ್ಲಿ. ಹಾಗೆ ಸಿರಿಗನ್ನಡ ವೇದಿಕೆಗೆ ಹೆಚ್ಚಿನ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಯಾಕಂದ್ರೆ ನಾನು ಏನೋ ಒಂದ್ ಅಂಶ ಬೆಳೀತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ಸಿರಿಗನ್ನಡ ವೇದಿಕೆನೇ ಕಾರಣ ಆಗಿದೆ. ಹಾಗಾಗಿ ಸಿರಿಗನ್ನಡದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತಮಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು.